8ರಿಂದ 19ರವರೆಗೆ ಏನು ಅಧಿವೇಶನ ನಡೀಲಿಕ್ಕಿದೆ, ಇದರಲ್ಲಿ ಕಾಂಗ್ರೆಸ್ನವರು ಬೇಕಾಬಿಟ್ಟು ಏನೋ ಮಾಡಿ 33 ಬಿಲ್ಗಳನ್ನು ತಂದು ಅವ್ರಿಗೆ ಬೇಕಾದ ಬಿಲ್ಗಳನ್ನು ತರುವಂಥ ಒಂದು ಹುನ್ನಾರವನ್ನು ಇಟ್ಕೊಂಡಿದ್ದಾರೆ. ಆದರೆ ನಾವು ಈ ಬಾರಿ ಅವರಿಗೆ ರೈತರ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಲಿದ್ದೇವೆ. ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಏನು ಮಾಡಿದ್ದೀರಾ ಹಾಗೂ ಅದರ ಲೆಕ್ಕ ಕೇಳಲಿದ್ದೇವೆ, ಹಾಗೂ ಮುಂದೆ ಏನು ಮಾಡಲಿದ್ದೀರಿ ಅನ್ನುವಂಥ ಬಗ್ಗೆ ಪ್ರಶ್ನೆ ಕೇಳ್ತೀವಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ, ಎಲ್ಲಂದ್ರಲ್ಲೂ ದರೋಡೆ, ಅದರಲ್ಲಿ ಎಲ್ಲಂದರಲ್ಲಿ ಅತ್ಯಾಚಾರ. ಆನಂತರ ಅದರ ಬಗ್ಗೆ ನಮ್ಮ ಗೃಹ ಮಂತ್ರಿಗಳೇನು ತಲೆನೂ ಕೆಡಿಸ್ಕೊಂತಿಲ್ಲ, ನಾನು ಕೇಳಿದರೆ ಏನೂ ಗೊತ್ತಿಲ್ಲ ಅನ್ನುವಂಥ ಉಡಾಫೆ ಮಾತುಗಳನ್ನು ಆಡ್ತಿದ್ದಾರೆ. ಅದರ ಬಗ್ಗೆ ನಾವು ಪ್ರಶ್ನೆ ಕೇಳಲಿದ್ದೇವೆ. ಸುಮಾರು 550ಕ್ಕೂ ಹೆಚ್ಚು ಗುಂಡಿಯಿಂದ ಒಂದು ನಿಮಿಷ ನಾನು ಫಿನಿಶ್ ಮಾಡಿಬಿಡ್ತೀನಿ, ಯಾಕಂದ್ರೆ ಏನು ಮಾತಾಡಿದ್ರು ಕೂಡ ಮಧ್ಯೆ ಮಾತಾಡಿ ಇದು ಮಾಡಿಬಿಡ್ತಾರೆ. 550ಕ್ಕೂ ಹೆಚ್ಚು ಗುಂಡಿಯಿಂದ ಸಾವುಗಳೇನಾಗಿವೆ, ಆದ್ದರಿಂದಾಗಿ ಗುಂಡಿ ಸಮಸ್ಯೆ ಬಗ್ಗೆ ರಾಜ್ಯದ ಒಂದು ಸೆಷನಲ್ಲಿ ಮಾತಾಡಿ ರಾಜ್ಯದ ಜನರ ಒಂದು ಅಟೆನ್ಷನನ್ನು ಅದರ ಬಗ್ಗೆ ಹರಿಸಲಿದ್ದೇವೆ. ಕಬ್ಬು ಹಾಗೂ ಮೆಕ್ಕೆಜೋಳದ ಏನು ಹೋರಾಟ ಆಗ್ತಾ ಇದೆ ಅದರ ಬಗ್ಗೆ ಪ್ರಶ್ನೆ ಕೇಳಲಿದ್ದೇವೆ. ಹಾಗೂ ಅಭಿವೃದ್ಧಿ ಶೂನ್ಯತೆ, ರಾಜ್ಯದಲ್ಲಿ ಒಂದೇ 1 ಕಿಲೋಮೀಟರ್ ರೋಡ್ ಆಗಿಲ್ಲ, ಹೊಸ ಒಂದು ರೋಡು, ಆನಂತರ ಒಂದೇ ಒಂದು ಶಾಶ್ವತ ಯೋಜನೆ ಒಂದೇ ಒಂದು ಆಗಿಲ್ಲ, ಅದರ ಬಗ್ಗೆ ನಾವು ಪ್ರಶ್ನೆ ಕೇಳ್ತೀವಿ. ಅಷ್ಟೇ ಅಲ್ಲ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ನಾವು ಕಳೆದ 2.5 ವರ್ಷದಲ್ಲಿ ಇವ್ರು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನು ಮಾಡಿದಿರಿ ಅಂತ ಕೇಳಿದ್ರೆ ಇವರು ಮಾತೇ ಆಡ್ತಾ ಇಲ್ಲ. ಅದರ ಬಗ್ಗೆ ಒಂದು ಶ್ವೇತಪತ್ರ ಹೊರಡಿಸಬೇಕು, ಎಷ್ಟು ಆರ್ಥಿಕ ಪರಿಸ್ಥಿತಿ ಹೆಂಗಿದೆ ಅದರ ಬಗ್ಗೆ ಪ್ರಶ್ನೆ ಕೇಳಲಿದ್ದೇವೆ. ಹಾಗೂ ದ್ವೇಷ ರಾಜಕಾರಣ, ಕಾಂಗ್ರೆಸ್ ಏನು ದ್ವೇಷ ರಾಜಕಾರಣ ಮಾಡ್ತಿದೆ, ಇವಾಗ ಈ ಒಂದು ಬಿಲ್ ತಂದು ಹಿಂದೂ ಕಾರ್ಯಕರ್ತರನ್ನ ಕಟ್ಟಿ ಹಾಕುವಂಥ ಮನಸ್ಥಿತಿ ಏನಿದೆ ಇದ್ರ ಬಗ್ಗೆ ಪ್ರಶ್ನೆ ಕೇಳಲಿದ್ದೇವೆ. ಹಿಂದೆ ಕೂಡ ಇವರು ಹಿಂಗೆ ಮಾಡಿದ್ರು, ಸುಮಾರು ನಮ್ಮ ಕಾರ್ಯಕರ್ತರ ಮೇಲೆ ಬೇಕಾಬಿಟ್ಟಿ ಕೇಸುಗಳನ್ನು ಹಾಕಿದ್ದಾರೆ, ಅದರ ಬಗ್ಗೆ ಪ್ರಶ್ನೆ ಕೇಳಲಿದ್ದೇವೆ. ಆರೋಗ್ಯದ ಪರಿಸ್ಥಿತಿ, ಆರೋಗ್ಯ ಇಲಾಖೆಯ ಕೆಲಸ ಏನಾಗಿದೆ, ಆವಾಗ ಏನಾದರೂ ಒಂದು ಪ್ರಾಬ್ಲಮ್ ಬರುತ್ತೆ. ಏನಂತ ಹೇಳಿದ್ರೆ ಹಿಂದೆ ಡೆಂಗು ಬಂತು, ಆನಂತರ ಬಾಣಂತಿರ ಸಾವಾಯ್ತು, ಇವಾಗ ಇತ್ತೀಚೆಗೆ ಬೇರೆ ಸಮಸ್ಯೆಗಳು ಬರ್ತಾ ಇದೆ. ಇದ್ರ ಬಗ್ಗೆ ಅದೆಲ್ಲಕ್ಕಿಂತ ಜಾಸ್ತಿ ಇನ್ನೊಂದು ಹೇಳಬೇಕು, ಏನಂತ ಹೇಳಿದ್ರೆ ಅರಣ್ಯ ಇಲಾಖೆ ಇದೆಯಲ್ಲ, ಇದು ಬಹಳ ಒಂದು ವೈಫಲ್ಯದ ಕೆಲಸವನ್ನು ಮಾಡ್ತಿದ್ದಾರೆ. ಏನಂತ ಹೇಳಿದ್ರೆ ಆವಾಗ ಹುಲಿಗಳು ಸಾಯ್ತವೆ, ಚಿರತೆಗಳು ಸಾಯ್ತವೆ, ಮೃಗಾಲಯದಲ್ಲಿ ಪ್ರಾಣಿಗಳು ಸಾಯ್ತವೆ. ಈ ವಿಷಯದ ಬಗ್ಗೆ ಕೂಡ ಪ್ರಶ್ನೆ ಕೇಳಲಿದ್ದೇವೆ. ಆದ್ರಿಂದಾಗಿ ನಾವು ಒಂದು ವಿರೋಧ ಪಕ್ಷವಾಗಿ, ಒಂದು ಎಫೆಕ್ಟಿವ್ ವಿರೋಧ ಪಕ್ಷವಾಗಿ ನಾವು ಕೆಲಸ ಮಾಡಿ ಇವರನ್ನ ಕಟ್ಟಿ ಹಾಕುವಂತ ಕೆಲಸವನ್ನ ಮಾಡ್ತೇವೆ. ಹಾಗೂ ರಾಜ್ಯದ ಜನತೆಗೆ ಅವರು ಉತ್ತರ ಕೊಡಲೇಬೇಕು.